ಮೆಟ್ರೋ ಟಿಕೆಟ್ ದರ ಜಟಾಪಟಿ ಮಧ್ಯೆ ರಾಜ್ಯಕ್ಕೆ ಒಂದು ಬಿಗ್ ಶಾಕಿಂಗ್ ಸುದ್ದಿ. ಮೆಟ್ರೋ ರೆಡ್ ಲೈನ್ಗೆ ಬ್ರೇಕ್ ಹಾಕಿದೆ ಕೇಂದ್ರ ಸರ್ಕಾರ. ಸರ್ಜಾಪುರ ಟು ಹೆಬ್ಬಾಳ ಯೋಜನೆಗೆ ಕೇಂದ್ರ ಬ್ರೇಕ್ ಹಾಕಿರೋದು. 28,405 ಕೋಟಿ ಮೊತ್ತದ ಮೆಟ್ರೋ ರೆಡ್ ಲೈನ್ ಯೋಜನೆ. ಒಟ್ಟು 37 ಕಿಲೋಮೀಟರ್ ವಿಸ್ತೀರ್ಣದ ಮೆಟ್ರೋ ರೆಡ್ ಲೈನ್ ಮಾರ್ಗ. 28 ನಿಲ್ದಾಣಗಳು ಇರುತ್ತೆ ಈ ಯೋಜನೆಯಲ್ಲಿ. ಆದರೆ ಮೆಟ್ರೋ ರೆಡ್ ಲೈನ್ಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಯೋಜನೆಗೆ ಒಪ್ಪಿಗೆ ನೀಡಿಲ್ಲ ಕೇಂದ್ರ. ಯೋಜನೆ ಮರುಪರಿಶೀಲನೆ ಮಾಡೋದಕ್ಕೆ ಕೇಂದ್ರ ಸೂಚನೆ ಕೊಟ್ಟಿದೆ. ಕೆಲ ಆಯ್ದ ಮಾರ್ಗದಲ್ಲಷ್ಟೇ ಡಬಲ್ ಡೆಕ್ಕರ್ ಮಾಡೋದಕ್ಕೆ ಸಲಹೆ ಕೊಡಲಾಗಿದೆ. ರೆಡ್ ಲೈನ್ ಮಾರ್ಗದಲ್ಲಿ ಮೆಟ್ರೋ ರಸ್ತೆ ನಿರ್ಮಾಣಕ್ಕೆ ರಾಜ್ಯ ಮುಂದಾಗಿತ್ತು. ಮೆಟ್ರೋ ಜೊತೆ ಫ್ಲೈಓವರ್ ಮಾಡಿದ್ರೆ ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡಲ್ಲ. ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಸಂಸದ ಪಿಸಿ ಮೋಹನ್ ಟ್ವೀಟ್ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. 28,405 ಕೋಟಿ ಮೊತ್ತದ ಮೆಟ್ರೋ ರೆಡ್ ಲೈನ್ ಯೋಜನೆ ಇದು. ಸರ್ಜಾಪುರದಿಂದ ಹೆಬ್ಬಾಳ ತನಕ ಒಟ್ಟು 37 ಕಿಲೋಮೀಟರ್ ವಿಸ್ತೀರ್ಣ, 28 ಮೆಟ್ರೋ ಸ್ಟೇಷನ್ಗಳು ಇದ್ದಂತಹ ಯೋಜನೆ ಇದು. ಆದರೆ ಈ ಯೋಜನೆಯ ಮರುಪರಿಶೀಲನೆ ಮಾಡಬೇಕು ಅಂತ ಕೇಂದ್ರ ಸೂಚನೆ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.